ಕೂಡ 24 ಚೇಡುಗಳ ಬಾಕಿ ಉಳಿತಾರ ಕಾಣುತ್ತೆ. ಅದು ಯಾವ ರೀತಿ ದಾಂಡಗವರು ಪೀರಸರ ಹೋಟೆಲ್ ದಾಖಲಾತಿಯನ್ನು ಮಾಡ್ತಾರೆ. ಮೊದಲ ಹಂತದಲ್ಲಿ ಮತ್ತೆ ಕಾಲ್ ತೊಡಬೇಕು. ಮೊದಲ ಚಂಡಿಗಾಗಿ ಸುದೀಪ ಸಾತ ಚೆಂಡು ಇವಾಗ ಲಾಗಲ ಮೇಲ್ಭಾಗದಲ್ಲಿ ಸಿಂಹ ರೇಖೆ ಬರೋ ಭಗವನ ಚಂಡ ಕ್ರಮಿಸಿಕೊಳ್ತಾ ಇದ್ದ ಬಿಗ್ ಮ್ಯಾಕ್ಸಿಮಮ್ ಸಿಕ್ಸರ್. 6 ಓಟಗಳು ಹೆಚ್ಚುವರಿ. ಅಲ್ಲಿ ಸುದೀಪ ಸಾತ ಆರಂಭಿಕ ಚೆಂಡು ನಂದನ ದಾಳಿನ ಮುಖ್ಯವಾಗಿ ಸಿಕ್ಸರ್ ಸೇರ್ಪಡೆ. ಮತ್ತೆ ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಯಾವಾಗ ಬಿಡ್ವಿಕೆ ಸಿಂಹ ರೇಖೆ ಬರೋ ಭಗವನ ಚಂಡ ಕ್ರಮಿಸಿಕೊಳ್ತಾ ಇದ್ದ ಬಿಗ್ ಮ್ಯಾಕ್ಸಿಮಮ್ ಸಿಕ್ಸರ್. ಸುದೀಪ್ ಸಾತ 2 ಚೆಂಡುಗಳು ಕೂಡ ಭರವಸೆಯ ಸಿಕ್ಸರ್ ದಾಖಲಿಸಿ ಮುಖ್ಯವಾಗಿ 23 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಹೂದರ ನಷ್ಟಕ್ಕೆ ಈ ಬಾಲು 6 ಹೊಡೆದ್ರೆ 500 ರೂಪಾಯಿ ಬಹುಮಾನವನ್ನು ನಮ್ಮ ಕಬಡ್ಡಿ ಹುಲಿ ಸುನಿಲ್ ಅವ್ರು ಕೊಡ್ತಾರೆ. ಈ ಬಾಲು 6 ಆದ್ರೆ ಹ್ಯಾಟ್ರಿಕ್ 6 ಆದ್ರೆ ಅಲ್ಲಿ 3ರ ಚಂಡಿಗಾಗಿ ಸುದೀಪ ಈತ ನಾಡುವ ಮತ್ತೆ ಭಗವನ ಚಂಡ ಕ್ರಮಿಸಿಕೊಳ್ತಾ ಇದ್ದ ಸಿಕ್ಸರ್. 500 ರೂಪಾಯಿಗಳು ಕಬಡ್ಡಿ ಹುಲಿ ಸುನಿಲ್ ಅವರು ಹ್ಯಾಟ್ರಿಕ್ 6ಗೆ ಕೊಡ್ತಾ ಇದ್ದಾರೆ. ಮ್ಯಾಚ್ ಮುಗಿಸ್ಕೊಂಡು ಮಾರಪ್ಪ ಕೊಡ್ತೇವೆ ಖಂಡಿತ. ಶಬಾಷ್. ಅಲ್ಲಿ ಕೆಪಿಎಲ್ ಪ್ರೀಮಿಯರ್ ಲೀಗ್ ಬೋದಾಲೆಲ್ಲ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಕೂಡ ನಂದ. ಅಲ್ಲಿ 6 ಓಟಗಳ ಸೇರ್ಪಡೆ ಮಾಡೋ ಮುಖಾಂತರವಾಗಿ ಒಟ್ಟಾರೆ ಗಳಿಕೆ 29 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ 4ರ ಚೆಂಡಿಗಾಗಿ 4ರ ಚೆಂಡು ಪುಡಾತ್ತರವಾಗಿ ಬಿದ್ದಂತ ಚೆಂಡು ಇವಾಗ ಮತ್ತೆ ಯಾರಪ್ಪ ಈ ದೈತ್ಯ? ನೆಲಮಾರ್ಗವಾಗಿ ಬಂದಿರೋ ಎಲ್ಲಾ ಬಾಲನ್ನು ಗಗನ ಮಾರ್ಗವಾಗಿ ಕಳಿಸ್ತಾ ಇದ್ದಾನೆ. ಇನ್ ಎಳ್ಳು ಹೊಡೆದ್ರೆ ನಾನ್ ಕೊಡ್ಬೇಕು. ಅಲ್ಲಿ ಸುದೀಪ ಸಾತ 4 ಚೆಂಡುಗಳಿಗೂ ಕೂಡ ಇವಾಗ ಭರವಸೆಯ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಕೂಡ ನಂದ. ಪಂಚಮ ಚೆಂಡಿಗಾಗಿ ಐದನೇ ಇವಾಗ ಬಿಡ್ವಿಕೆ ಸಿಂಹ ರೇಖೆ ಬರೋ ಭಗವನ ಚಂಡ ಕ್ರಮಿಸಿಕೊಳ್ತಾ ಇದ್ದ ಬಿಗ್ ಮ್ಯಾಕ್ಸಿಮಮ್ ಸಿಕ್ಸರ್. 5 ಚೆಂಡುಗಳಿಗೂ ಕೂಡ 5 ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬೆಳಗ್ಗೆ ಏನ್ ತಿನ್ ಬಂದಿದೆ ಶಿವ? ನೀನು ಕೆಳಗಿರೋ ಬಾಲ್ನೆಲ್ಲ ಮೇಕ್ ಕಳಿಸ್ತಿದ್ದ. ನನ್ ತಲೆಗೆ ನಾನೆಷ್ಟು ಹೇಳಿದ್ದೆ? ಏನು ಹೇಳಿಲ್ಲಲ್ಲ, ಕೊಡ್ತೀನಿ ಅಂತ ಹೇಳಿದ್ದೆ. ಸರಿಯಾಗಿ ಕೊಡ್ತೀನಿ. ದ್ವಿತೀಯ ಶಶನ ಅಂತಿಮ ಚೆಂಡು ಇವಾಗ ಬಾಕಿ ಇಳುತ್ತಾನ ಕಾಣ್ತಾ ಇದೆ. ಏನಾಗ್ಬೋದು ಈ ಬಾಲು ಗೈಸ್? ಓಕೆ ನೋಡೋಣ. ಒಂದೆಡೆ ಕೊನೆಯ ಚೆಂಡು ರೋಚಕ ರೋಮಾಂಚನ ಕುತೂಹಲ ಘಟ್ಟಕ್ಕೆ ಸಾಗ್ತಾ ಇದೆ ಕೂಡ ಪಂದ್ಯಾಟ. ಅಂತಿಮ ಚೆಂಡಿಗಾಗಿ ಸುದೀಪ ಈತ ನಡುವ ಮತ್ತೆ ಬೆರೋಸಿನ ಹೊಡೆತ ಸಿಮರಕ್ಕೆ ಬರ ಭಗವಂತ ಸಿಕ್ಸರ್. 6 ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ.
ಇಲ್ಲಿ ಕಣ್ಣೂರು ಪ್ರೀಮಿಯರ್ ಲೀಗ್ ನ ಓರ್ವ ದೈತ್ಯ ಆಟಗಾರ ನಂದ